DCMಗೆ ಕಷ್ಟ ಸಾಧ್ಯ ಅನ್ನೋದಾದರೆ CM ಸಿದ್ದರಾಮಯ್ಯನವರೇ ಮುಂದುವರಿತಾರ? ಅವರ 2026ರ ಭವಿಷ್ಯ ಅಂತ ಹೇಳ್ಬೋದು, ಅಥವಾ ಅವರ ಏನಾದರೂ ಬದಲಾವಣೆಗಳಾಗುವಂಥ ಸಾಧ್ಯತೆಗಳಿದೆಯಾ ಅವರ ರಾಶಿ ಚಕ್ರದಲ್ಲಿ ಅಂತ? ನನಗೆ ಗೊತ್ತಿರುವಂತೆ ಅವ್ರದ್ದು ವಿಶಾಖ ನಕ್ಷತ್ರ ಅಷ್ಟು ಮಾತ್ರ ಗೊತ್ತಿದೆ. ಸಿಂಹ ಲಗ್ನವೋ ಕನ್ಯಾ ಲಗ್ನವೋ ಅದು ಡಿಸೈಡ್ ಮಾಡೋಕ್ಕೆ ಆಗಿಲ್ಲ. ಹಾಗಾಗಿ ಈಗ ಅವರಿಗೆ ವೃಶ್ಚಿಕ ರಾಶಿಯ ಒಂದು ಫಲವನ್ನೇ ನಾನು ತಗೊಳ್ತಕ್ಕಂಥದ್ದು. ಕೆಲವರು ತುಲಾ ರಾಶಿ ಅಂತಾರೆ, ಆದರೆ ವೃಶ್ಚಿಕ ರಾಶಿಯು 3ನೇ ಪಾದ ಅಥವಾ 4ನೇ ಪಾದದಲ್ಲಿ ಸಿದ್ದರಾಮಯ್ಯನವರದ್ದು ನಕ್ಷತ್ರವು. ಇವರಿಗೆ ಗುರುವಿನ ಜಾತಕದಲ್ಲೇ ಗುರುವಿನ ಅನುಕೂಲ, ಗುರುಚಂದ್ರರ ಯೋಗ ಇರತಕ್ಕಂತಹ ಒಂದು ಯೋಗ, ಅದು ಭಾಳ ಬ್ಯೂಟಿಫುಲ್ ಯೋಗಗಳಲ್ಲಿ ಒಂದದು. ಮತ್ತು ತುಲಾ ರಾಶಿಯಾಗಿ ತಗೊಂಡ್ರೆ ದಶಮದಲ್ಲಿ ಬುಧಾದಿತ್ಯ ಯೋಗ, ವೃಶ್ಚಿಕದಲ್ಲಿ ತಗೊಂಡ್ರೆ ನವಮದಲ್ಲಿ ಬುಧಾದಿತ್ಯ ಯೋಗ, ಆಯಿತಾ? ಅದು ಒಂದು ಒಳ್ಳೆಯ ಯೋಗ. ಸೊ ಅವ್ರಿಗೆ ಯಾಕೆ ಆಗ್ತಾ ಇಲ್ಲ, ಇವ್ರಿಗೆ ಯಾಕೆ ಆಗ್ತಿದೆ ಅನ್ನೋಕ್ಕೆ ಇದು ಒಂದು ಸಣ್ಣ ಉದಾಹರಣೆ ಇರ್ಬೋದು. ಹೌದು, ಆಯಿತಾ? ಸ್ಥಿರತ್ವ, ವಿಶಾಖ ನಕ್ಷತ್ರ ಅನ್ನೋದು ಒಂದು ಸ್ಥಿರತ್ವ ಕೊಡ್ತಕ್ಕಂಥದ್ದು.